ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಭೀಮನ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ, ಅಂದರೆ ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ನೆನ್ನೆನೇ ಪೋಸ್ಟ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ದೇವ್ರ ಪೂಜೆಗೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿದ್ದೀನಿ. ತುಂಬಾ ಟೈಮ್ ಆಯಿತು. ಇದೇ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸುಮಾರು ಆಲ್ಮೋಸ್ಟ್ 1.5 ಆಯಿತು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ, ದೇವ್ರ ಫೋಟೋಸ್ಗಳಿಗೆಲ್ಲ ಕುಂಕುಮ ಹಚ್ಚಿ, ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲೇ ತುಂಬ ಟೈಮ್ ಆಗೋಯಿತು. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಮದುವೆ ಆಗಿ 7 ಇಯರ್ಸ್ ಕಂಪ್ಲೀಟ್ ಆಗಿದೆ. 8 ಇಯರ್ಸ್ ನಾನು ಪ್ರತಿ ವರ್ಷ ಕೂಡ ಯಾವತ್ತೂ ಭೀಮನ ಅಮಾವಾಸ್ಯೆ ಮಾಡೋದನ್ನ ಮಿಸ್ ಮಾಡಿಲ್ಲ. ಯಾವುದೇ ಥರ ರೀಸನ್ಸ್ ನನಗೆ ಸಿಕ್ಕಿಲ್ಲ ಮಿಸ್ ಮಾಡೋದಕ್ಕೆ. ಆ್ಯಂಡ್ ಪ್ರತಿ ವರ್ಷ ಕೂಡ ನಾನು ನಮ್ಮ ಯಜಮಾನ್ರಿಗೆ ಪಾದ ಪೂಜೆನ ಮಾಡ್ತೀನಿ. ಹಾಗೆ ಮನೇಲೂ ಪೂಜೆ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಾನು ದೇವ್ರಿಗೆ ಪೂಜೆ ಮಾಡ್ತಿದ್ದೀನಿ. ನೆಕ್ಸ್ಟು ಅವರಿಗೆ ಪಾದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ನನ್ನ ಮಗಳು ಜಾಸ್ತಿ ಕಾಣಿಸ್ಕೊಂಡೇ ಇಲ್ಲ. ಯಾಕಪ್ಪ ಅಂತ ಅಂದರೆ ಅವ್ರ ಅಪ್ಪ ಮನೇಲಿ ಇದ್ದರು ಅಂತ ಅಂದರೆ ಅವಳು ನಿದ್ದೆನೇ ಮಾಡಲ್ಲ, ಕಮ್ಮಿ. ಅವತ್ತು ಸಂಡೇ ಆಗಿರೋದ್ರಿಂದ ಅವರು ಆಫೀಸ್ಗೆ ಹೋಗಿರಲಿಲ್ಲ, ರಜೆ ಇತ್ತು. ಸೊ ಮನೆಯಲ್ಲೇ ಇದ್ದರು. ಅವಳು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆಲ್ಮೋಸ್ಟ್ 3:30 ತನಕನೂ ಆಟಾಡಿಕೊಂಡೆ ಟೈಮ್ ಪಾಸ್ ಮಾಡಿಬಿಟ್ಲು. ಮಲ್ಗೋಕ್ಕೆಲ್ಲ ಏನು ಹೋಗಲಿಲ್ಲ. ಆಮೇಲಿಂದ ಕರೆಕ್ಟಾಗಿ ನಾನು ಪೂಜೆ ಮಾಡಬೇಕು ಅನ್ನೋ ಟೈಮ್ಗೆ ಮಲ್ಕೊಂಬಿಟ್ಲು. ಸೊ ಹಾಗಾಗಿ ಈ ವ್ಲಾಗಲ್ಲಿ ನನ್ನ ಮಗಳು ಜಾಸ್ತಿ ಇಲ್ಲ. ಮತ್ತೆ ಕೇಳಬೇಡಿ ಪಾಪು ಎಲ್ಲಿ ಅಂತ. ಈ ವ್ಲಾಗಲ್ಲಿ ನನ್ನ ಮಗಳು ಜಾಸ್ತಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಇಲ್ಲ ಅಷ್ಟು. ಆ್ಯಂಡ್ ಭೀಮನ ಅಮಾವಾಸ್ಯೆ ಪೂಜೆನ ಏನಕ್ಕೆ ಮಾಡ್ತೀವಿ, ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಗಂಡನಿಗೆ ಆಯುಷ್ಯು ಆರೋಗ್ಯ ಎಲ್ಲ ಚೆನ್ನಾಗಿರಲಿ, ದೇವರು ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲನೂ ಕೊಟ್ಟು ನಮ್ಮ ಗಂಡಂದಿರನ್ನ ಕಾಪಾಡಲಿ ಅಂತ ಹೇಳಿ ನಾವು ಪೂಜೆನ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಾನು ದೇವ್ರ ಪೂಜೆ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ದೇವ್ರ ಪೂಜೆ ಮಾಡೋದೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅಂತ ಅನಿಸುತ್ತೆ. ನನಗೆ ಒಂಥರ ಖುಷಿ ದೇವ್ರ ಪೂಜೆ ಮಾಡಿದ್ರೆ. ನನಗೆ ಎಷ್ಟೇ ಬೇಜಾರಿದ್ರೂ ನನಗೆ ಸಮಾಧಾನ ಅನಿಸುತ್ತೆ ದೇವ್ರ ಪೂಜೆ ಮಾಡಿದ್ರೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾನಿಲ್ಲಿ ರೆಡಿ ಆಗಿಬಿಟ್ಟು ಬಂದೆ ಪಾದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು. ಸ್ವಲ್ಪ ಬ್ಯಾಕ್ಗ್ರೌಂಡ್ ಆಚೆ ಈಚೆ ಇದೆ, ಇಗ್ನೋರ್ ಮಾಡಿ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹೇಳ್ತೀನಿ ನನಗೆ ಎಷ್ಟು ಗೊತ್ತು. ಗಂಡಂದಿರಿಗೆ ನಾವು ಪಾದ ಪೂಜೆನ ಏನಕ್ಕೆ ಮಾಡ್ತೀವಿ ಅಂದರೆ ಇದರಿಂದ ಒಂದು ಕಥೆನೇ ಇದೆ. ನನಗೆ ಎಷ್ಟು ಗೊತ್ತು, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನಂತೆ. ರಾಜನಿಗೆ ಮಗ ಇರ್ತಾನಂತೆ. ಮಗನಿಗೆ ಏಜ್ ಆಗಿರುತ್ತೆ, ಅಂದರೆ ವಯಸ್ಸಾಗಿರುತ್ತೆ. ಮದುವೆ ಮಾಡೋಕ್ಕಾಗಿರಲಿಲ್ಲ, ಎಲ್ಲೂ ಹೆಣ್ಣು ಸಿಗದೆ ರಾಜನ ಮಗನಿಗೆ ರಾಜನ ಕೈಲಿ ಮದುವೆ ಮಾಡೋಕ್ಕಾಗಲ್ಲ. ಹಿಂಗೆ ಏಜ್ ಆಗಿರುತ್ತಲ್ವ, ರಾಜನ ಮಗನಿಗೂ ಸ್ವಲ್ಪ ವಯಸ್ಸಾಗಿರುತ್ತೆ, ಮದುವೆ ವಯಸ್ಸು ಮುಗಿದಿರುತ್ತೆ. ರಾಜನ ಮಗ ಯಾವುದೋ ಕಾರಣದಿಂದ ತೀರ್ಕೊಂಡಾಗ ರಾಜನಿಗೆ ತುಂಬ ಬೇಜಾರಾಗುತ್ತೆ. ನನ್ನ ಮಗನಿಗೆ ಮದುವೆ ಮಾಡಿದೆ, ನನ್ನ ಮಗ ತೀರ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ರಾಜ ಆ ರಾಜ್ಯದಲ್ಲಿ ಸಾರಿಸ್ತಾರಂತೆ. ನನ್ನ ಮಗನ್ನ ಯಾರು ಮದುವೆ ಆಗ್ತಾರೆ ಅವರಿಗೆ ನಂದು ಅರ್ಧ ರಾಜ್ಯನ ಬರೆದು ಕೊಡ್ತೀನಿ ಅಂತ. ಆ್ಯಂಡ್ ರಾಜನ ಮಗನಿಗೂ ಆಸೆ ಇರುತ್ತೆ ನಾನು ಮದುವೆ ಆಗಬೇಕು ಅನ್ನೋದು. ಈಗ ರಾಜ ಹಿಂಗೆ ಸಾರಿಸಿರೋದ್ರಿಂದ ಈ ಕಡೆ ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಬಡವ್ರ ಫ್ಯಾಮಿಲಿ. ಅಪ್ಪ ಅಮ್ಮ ಮಗಳು ಮತ್ತು ಅಣ್ಣ 4 ಜನ ಇರ್ತಾರೆ ಒಂದು ಫ್ಯಾಮಿಲಿಲಿ. ಹಾಗೆ ಅಪ್ಪ ಅಮ್ಮ ಕಾಶಿಗೆ ಹೋಗ್ತಿರ್ತಾರೆ. ಮದುವೆ ಆಗಿಲ್ದೇಗಿರೋ ಮಗಳನ್ನ ಅಷ್ಟು ದೂರ ಪ್ರಯಾಣ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಒಳ್ಳೆಯದಲ್ಲ. ನಾವು ಬರೋದು ಎಷ್ಟು ವರ್ಷ ಆಗುತ್ತೋ ಅಂತ ಹೇಳಿ ಮಗಳ ಜವಾಬ್ದಾರಿನ ಮಗನಿಗೆ ವಹಿಸಿ ಹೋಗ್ತಾರೆ ಅಪ್ಪ ಅಮ್ಮ. ಮಗನಿಗೆ ಹೇಳ್ಬಿಟ್ಟು ಹೋಗ್ತಾರಂತೆ ಅವರು, ಕಾಶಿಗೆ ಹೋಗೋ ಟೈಮ್ಗೆ ನಾವು ಬರೋದು ಎಷ್ಟು ವರ್ಷ ಆಗುತ್ತೋ ಮಗನೇ ಗೊತ್ತಿಲ್ಲ, ನಾವು ಬರ್ತೀವೋ ಬರೋದೇ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ನಾವು ಬರೋಕ್ಕಿಂತ ಮುಂಚೆ ನಿನ್ನ ತಂಗಿಗೇನಾದರೂ ಮದುವೆ ಆಗೋ ಅಂಥದ್ದು ವರ ಬಂತು ಅಂತ ಅಂದರೆ ನೀನು ಅವಳಿಗೆ ಮದುವೆ ಮಾಡು, ನಿನ್ನ ಜವಾಬ್ದಾರಿ ಅದು ಅಂತ ಹೇಳಿ ಹೋಗ್ತಾರಂತೆ. ಆಗ ರಾಜ ಇರ್ತಾನಲ್ಲ, ಅವ್ನು ಸಾರಿಸಿರೋದು ಈ ಅಣ್ಣಂಗೆ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ, ಸತ್ತೋಗಿರ್ತಾರಲ್ಲ ರಾಜನ ಮಗ, ಅವರಿಗೇ ತಂಗಿನ ಕೊಟ್ಟು ಮದುವೆ ಮಾಡ್ತಾನೆ. ತಂಗಿಗೆ ತುಂಬ ಬೇಜಾರಾಗುತ್ತೆ, ನಮ್ಮ ಅಣ್ಣ ಹಿಂಗೆ ಮಾಡಿದ್ನಲ್ಲ ಅಂತ. ಅವನಿಗೆ ತುಂಬ ದುರಾಸೆ ದುಡ್ಡು ಅನ್ನೋ ವಿಷಯದಲ್ಲಿ. ಹಾಗಾಗಿ ಮದುವೆ ಮಾಡಿ ಕೊಟ್ಟಿರ್ತಾನೆ ಅರ್ಧ ರಾಜ್ಯಕ್ಕೋಸ್ಕರ. ಇಲ್ಲಿ ತಂಗಿ ಅಳ್ತಾ ಕೂತಿರ್ತಾಳೆ ರಾಜನ ಮಗನ ಮುಂದೆ, ಅಂದರೆ ಅವಳ ಗಂಡನ ಮುಂದೆ.
ಆಗ ಅವ್ರ ಅಪ್ಪ ಅಮ್ಮ ಮಾಡ್ತಿದ್ವಂತ ವ್ರತ ಭೀಮನ ಅಮಾವಾಸ್ಯೆ ನೆನಪಿಗೆ ಬರುತ್ತೆ. ಇವಳು ಒಂದು ನದಿ ದಂಡೆಯಲ್ಲಿ ಕೂತು ಈ ವ್ರತನ ಸ್ಟಾರ್ಟ್ ಮಾಡ್ತಾಳೆ. ಸ್ಟಾರ್ಟ್ ಮಾಡಿದಾಗ ದೇವರು ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಅಂತ ಕೇಳಿದಾಗ ನನ್ನ ಗಂಡ ನನಗೆ ವಾಪಸ್ ಬೇಕು, ನನ್ನ ಗಂಡ ಜೀವಂತವಾಗಿ ಬರಬೇಕು, ನಾನು ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಕೇಳ್ಕೊತಾಳಂತೆ. ಆಗ ದೇವರು ವರ ಕೊಟ್ಟು ಆ ರಾಜನ ಮಗನ ಜೀವನ ವಾಪಸ್ ಕೊಡ್ತಾರಂತೆ. ಆಗ ಅವಳು ಈ ಭೀಮನ ಅಮಾವಾಸ್ಯೆನ ಪ್ರತಿ ವರ್ಷ ಗಂಡನ ಆಯಸ್ಸು ಅಭಿವೃದ್ಧಿ ಆರೋಗ್ಯ ದೃಷ್ಟಿಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಈ ಕತೆ ನನಗೆ ನಮ್ಮ ಅಜ್ಜಿ ಹೇಳಿದ್ದು, ಅದನ್ನು ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ನನಗೆ ಹೆಂಗೆ ಬರುತ್ತೋ ಯಾವ ಥರ ಬರುತ್ತೋ ನನಗೆ ಗೊತ್ತಿರೋ ಥರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಅದರಲ್ಲೂ ಮತ್ತು ಬೇರೆ ಏನೋ ಹುಡ್ಕೋಕ್ಕೆ ಹೋಗಬೇಡಿ. ಇದನ್ನು ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಗಂಡನಿಗೆ ಪಾದ ಪೂಜೆ ಮಾಡಿಬಿಟ್ರೆ ಮುಗೀತು ಅಲ್ಲ, ತಿಳ್ಕೊಬೇಕಲ್ವ ಅಲ್ಪ ಸ್ವಲ್ಪ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಬಂದು ನಾನು ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಹೊರಟ್ವಿ. ಸಂಜೆ ಒಂದು 6:30 ಹಂಗಾಗಿತ್ತು ಮನೆಯಿಂದ ಹೊರಡೋಷ್ಟರಲ್ಲಿ. ಹೊರಟು ಸ್ವಲ್ಪ ನಂಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಮನೆಗೆ, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನನ್ನ ಮಗಳಿಗೆ ಫ್ರೂಟ್ಸ್ ಬೇಕಿತ್ತು ತಿನ್ನೋದಕ್ಕೆ. ಹಾಗೆ ಸ್ವಲ್ಪ ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ನಿಂತಿದ್ವಿ. ನಾನು ಕೇಳ್ತಿದ್ದೆ ಅವರಿಗೆ ಯಾವ ಫ್ರೂಟ್ಸು ಏನು ರೇಟು ಅಂತೆಲ್ಲ ಕೇಳ್ಕೊತಿದ್ದೆ. ಆ್ಯಂಡ್ ಇಲ್ಲಿ ನನ್ನ ಮಗಳಿಗೂ ಕೇಳ್ತೀನಿ, ನಾನು ಇವಾಗ ಏನು ಬೇಕು ನಿನಗೆ ಅಂತ ಕೇಳ್ತಿರ್ತೀನಿ. ನನ್ನ ಮಗಳು ಹೇಳ್ತಾಳೆ ನನಗೆ ಆ್ಯಪಲ್ ಬೇಕು ಕಣಮ್ಮ ಅಂತ ಹೇಳಿದ್ಲು ಅವಳು. ಸೊ ಸರಿ ಅಂತ ಹೇಳಿ ನಾನಿಲ್ಲಿ ಆ್ಯಪಲ್ ಮತ್ತು ಕಿತ್ತಳೆ ಹಣ್ಣು ಎರಡೂ ತೊಗೊಂಡು ಅಲ್ಲಿಂದ ನಾನು ನೆಕ್ಸ್ಟು ತರಕಾರಿ ಬೇಕಾಗುತ್ತೆ ಅಂತೇಳಿ ತರಕಾರಿ ಅಂಗಡಿ ಹತ್ರಕ್ಕೆ ಹೋಗ್ತೀನಿ. ಆ್ಯಂಡ್ ನಾನು ಲಾಸ್ಟ್ ಹೇಳ್ದಂಗೆ ಈ ವ್ಲಾಗಲ್ಲಿ ನನ್ನ ಮಗಳು ಜಾಸ್ತಿ ಎಲ್ಲೂ ಕ್ಯಾಪ್ಚರ್ ಆಗಿಲ್ಲ. ಅದೇ ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಿರೋ ಕಾರಣದಿಂದ ಅವರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ, ನನ್ನನ್ನಷ್ಟೇ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಾನು ತರಕಾರಿ ತೊಗೊಳ್ಳೋಣ ಅಂತ ಅಲ್ಲಿಂದ ಹೊರಟೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪಿರಿಯಾಪಟ್ಟಣಕ್ಕೆ ಬಂದರೆ ಆಲ್ಮೋಸ್ಟ್ ಇದೇ ಶಾಪಲ್ಲಿ ನಾನು ತರಕಾರಿನ ತೊಗೊಳ್ಳೋದು. ತುಂಬ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಆ್ಯಂಡ್ ಅದರಿಂದ ನಾನು ಇಲ್ಲೇ ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ ಶಾಪಲ್ಲಿ ತರಕಾರಿ ಶಾಪಲ್ಲಿ ಇರೋರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗಾಗಿ ನಾನು ಇಲ್ಲೇ ತೊಗೊತೀನಿ ತರಕಾರಿನ. ಆ್ಯಂಡ್ ಇಲ್ಲಿ ವೀಡಿಯೋ ಮಾಡ್ತಿರೋ ಕಾರಣ ನಾನು ಅವ್ರಿಗೆ ಹೇಳ್ತಿದ್ದೆ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅಂತ. ಸೊ ಹೌದಾ, ಅದಕ್ಕೆ ವೀಡಿಯೋ ಮಾಡ್ಕೊತಿದ್ದಾರಾ, ಏನು ನಿಮ್ಮ ಚಾನಲ್ ನೇಮ್ ಅಂತೆಲ್ಲ ಅವ್ರು ಕೇಳ್ತಿದ್ರು. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ನೋಡಿ ಇದು ನನ್ನ ಚಾನಲ್ ನೇಮು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಅಂತ ಹೇಳಿದೆ. ಸೊ ನಾನು ಹೇಳಿದ ತಕ್ಷಣ ಅವರು ಆಯಿತು ಮೇಡಮ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಹೇಳಿ ಅವ್ರು ಫೋನ್ ಕೊಟ್ಟರು. ನಿಮ್ಮದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಡಿ ನನ್ನ ಫೋನಲ್ಲಿ ಅಂತ ಹೇಳಿ ಕೊಟ್ಟರು. ಸೊ ನಾನು ಓಪನ್ ಮಾಡಿಕೊಟ್ಟೆ. ಅವ್ರು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರು ನನಗೆ ಹೇಳಿದ್ರು, ಮೇಡಮ್ ಬೇಗ ಸಬ್ಸ್ಕ್ರೈಬರ್ಸ್ ಬರಲಿ, ಚೆನ್ನಾಗಾಗಲಿ, ನಿಮ್ಮ ಚಾನಲ್ ಚೆನ್ನಾಗಿ ಹೋಗಲಿ ಅಂತ ವಿಶ್ ಕೂಡ ಮಾಡಿದ್ರು. ನನಗೆ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ಹೊರಟ್ವಿ. ಮನೆಗೆ ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7:30, 8 ಅಷ್ಟಾಗಿತ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸಿದ್ದೀನಿ. ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.